ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಗುರು ಗೋಚಾರ ಫಲ 2026 ಹಾಗೂ 2027. ಗುರು ಪ್ರತಿಯೊಂದು ಮನೆಯಲ್ಲಿಯೂ ಅಂದರೆ 12 ಮನೆಗಳಿದೆ. 12 ಮನೆಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ 1 ವರ್ಷಗಳ ಕಾಲ ಗುರು ಇರ್ತಕ್ಕಂಥದ್ದು. ಈ 1 ವರ್ಷಗಳ ಅವಧಿ ಅತ್ಯಂತ ದೀರ್ಘ ಅವಧಿ ಆಗಿರೋದ್ರಿಂದ ಗುರುವಿನ ಗೋಚಾರ ಫಲ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾರಿಗೆಲ್ಲ ಗುರು ದಶೆ ನಡೀತಾ ಇರುತ್ತೋ ಅಥವಾ ಗುರು ಭುಕ್ತಿ ನಡೀತಾ ಇರುತ್ತೋ ಅಂಥ ಒಂದು ಸಂದರ್ಭದಲ್ಲಿ ಗುರು ಗೋಚಾರ ಫಲ ಇನ್ನೂ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಬಹಳ ಪ್ರಮುಖವಾಗಿ ಅವರ ಜೀವನದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಗುರು ಅತ್ಯಂತ ಶುಭ ಗ್ರಹ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತೆ. ಆದರೆ ಅದೇ ಗುರು ಕೆಲವೊಂದು ಮನೆಗಳಲ್ಲಿ ಅಷ್ಟೊಂದು ಉತ್ತಮವಾದಂತಹ ಪರಿಣಾಮವನ್ನು ಬೀರಲ್ಲ. ಆದರೆ ಕೆಲವು ಮನೆಗಳಲ್ಲಿ ಬೀರುವಂತಹ ಒಂದು ಪ್ರಭಾವ ಅತ್ಯಂತ ಶುಭಕಾರಿಯಾಗಿರುತ್ತೆ. ಗುರು ಬಹಳ ಮಹತ್ವಪೂರ್ಣವಾದಂತಹ ಗ್ರಹ. ಯಾಕೆ ಅಂತಂದರೆ ಗುರುವನ್ನು ಅತ್ಯಂತ ಶುಭ, ಯಾಕೆ ಅಂತಂದರೆ ಗುರು ಬೃಹತ್ ಗ್ರಹ ಆಗಿರೋದ್ರಿಂದ ಶುಭವನ್ನು ಕೊಟ್ಟರೂ ಸಹಿತವಾಗಿ ಅತ್ಯಂತ ಬೃಹದಾಕಾರದಲ್ಲಿ ಅದನ್ನು ಆ ಶುಭವನ್ನು ಕೊಡ್ತಕ್ಕಂಥದ್ದು. ಅದಕ್ಕಾಗಿ ಗುರುವಿನ ಒಂದು ಮಹತ್ವ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳಷ್ಟಿದೆ. ಗುರು ಗೋಚಾರದಲ್ಲಿ ಪ್ರವೇಶ ಆಗೋದು ಹಾಗಾದರೆ ಯಾವಾಗ? ಜೂನ್ 2, 2026 ಗುರು ಮಿಥುನದಿಂದ ಕರ್ಕಕ್ಕೆ ಬರ್ತಕ್ಕಂಥದ್ದು. ಕರ್ಕ ಆ ಒಂದು ರಾಶಿ ಗುರುವಿಗೆ ಉಚ್ಚ ಸ್ಥಾನ. ಹಾಗಾಗಿ ಗುರುವಿನ ಗೋಚಾರದಲ್ಲಿ ಬಹಳಷ್ಟು ಇಲ್ಲಿ ಗುರು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಮತ್ತು ಬೀರ್ತಕ್ಕಂಥ ಪರಿಣಾಮ ಬಹಳ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು. ಹಾಗೆಯೇ ಗುರು 2027 ಜೂನ್ 26 ಕರ್ಕದಲ್ಲಿಯೇ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಗುರುವಿನ ಗೋಚಾರ 1 ವರ್ಷದವರೆಗೆ ನಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಗುರು ಕರ್ಕದಲ್ಲಿ ಬರೋದ್ರಿಂದ ಸಾಮಾನ್ಯವಾಗಿ ಗುರು ಇರ್ಬೋದು, ರಾಹು ಅಥವಾ ಕೇತು, ಈ ರೀತಿ ಹೆಚ್ಚು ದೀರ್ಘಾವಧಿ, ಶನಿ, ಈ ರೀತಿ ಗ್ರಹಗಳು ಹೆಚ್ಚು ಸಮಯದವರೆಗೆ ಒಂದೇ ಒಂದು ಮನೆಯಲ್ಲಿ ಕುಳಿತುಕೊಳ್ಳೋದ್ರಿಂದ ಇವು ಬೀರ್ತಕ್ಕಂತಹ ಪ್ರಭಾವ ಅತ್ಯಂತ ಮಹತ್ವಪೂರ್ಣವಾಗಿರುತ್ತೆ. ಮತ್ತು ಗುರುಗ್ರಹ ಕರ್ಕದಲ್ಲಿ ಉಚ್ಚನಾಗೋದ್ರಿಂದ ಆ ಒಂದು ಕರ್ಕ ನಮಗೆ ಲಗ್ನದಿಂದ ಎಷ್ಟನೇ ಮನೆಯಾಗುತ್ತೆ ಅಂತ ನಾವು ನೋಡ್ಕೊಳ್ತಕ್ಕಂಥದ್ದು. ಲಗ್ನವನ್ನು ಹಿಡಿದು ಕರ್ಕದವರೆಗೆ ಎಣಿಸ್ತಕ್ಕಂಥದ್ದು. ಆಗ ನಮಗೆ ಎಷ್ಟನೇ ಮನೆ ಅದು ಕರ್ಕ ಅಂತಕ್ಕಂಥದ್ದು ನಾವು ಅಲ್ಲಿ ನೋಡಬೇಕು. ಆಗ ಕರ್ಕ ನಮಗೆ ಒಂದನೇ ಮನೆನಾ, ಲಗ್ನನೇನಾ, ಅಥವಾ 7ನೇ ಮನೆನಾ, 6ನೇ ಮನೆನಾ, ಈ ರೀತಿ ನಾವಲ್ಲಿ ಲೆಕ್ಕ ಹಾಕಿದ ಮೇಲೆ, ಅಂದರೆ ಯಾವ ಒಂದು ಮನೆ ಆಗತ್ತೆ ಅಂತ ಲೆಕ್ಕ ಹಾಕಿದ ಮೇಲೆ ನಾವು ಈ ಗೋಚಾರವನ್ನು ನೋಡ್ತಕ್ಕಂಥದ್ದು. ಅದರಲ್ಲಿಯೂ ಮುಖ್ಯವಾಗಿ ದಶಾಭುಕ್ತಿಗಳು ಏನಾದರೂ ನಡೀತಾ ಇದ್ದಲ್ಲಿ ಗೋಚಾರವನ್ನು ಪ್ರಮುಖವಾಗಿ ಗಣನೆಗೆ ತೆಗೆದುಕೊಳ್ಳಲೇಬೇಕಾಗತ್ತೆ. ಇನ್ನು ಗುರು ಸಾಮಾನ್ಯವಾಗಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಒಂದು ಜಿಲ್ಲಾ ಮಟ್ಟದಿಂದ ಹಿಡಿದು ಒಂದು ರಾಜ್ಯ ಮಟ್ಟದವರೆಗೂ ಅತ್ಯಂತ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಯಾಕೆ ಅಂತಂದರೆ ಈಗ ರಾಷ್ಟ್ರ ರಾಜಕಾರಣದಲ್ಲಿಯೂ ಏನಾದರೂ ರಾಜಕೀಯ ವಲಯ ತೆಗೆದುಕೊಂಡ್ರೆ ಹೈಕಮಾಂಡ್, ಅದೇ ರೀತಿ ರಾಜ್ಯ ರಾಜಕಾರಣದಲ್ಲಿಯೂ ಸಹಿತವಾಗಿ ಕೆಲಸ ಮಾಡ್ತಕ್ಕಂತಹ ಅನೇಕ ಮಂತ್ರಿಗಳು ಹಾಗೆ ಶಾಸಕರು, ಇವರೆಲ್ಲರ ಮೇಲೆ ಹಿರಿಯರು ಯಾರು ಅಂದರೆ ತುಂಬ ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರು, ಹೈಕಮಾಂಡ್, ಅದರ ಆದೇಶವನ್ನು ಪಾಲನೆ ಮಾಡಲೇಬೇಕಾಗತ್ತೆ. ಅದರ ಆದೇಶವನ್ನು ಒಪ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತಂದರೆ ಗುರು ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು. ಗುರುವಿನ ಗೋಚಾರ 1 ಅಥವಾ 2 ತಿಂಗಳ ಮೊದಲೇ ಗೋಚಾರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ ಗುರು ಬರುವಾಗ ಅದು ಒಂದು ಬೃಹತ್ ಗ್ರಹವಾಗಿರೋದ್ರಿಂದ, ಹೆಚ್ಚು ಸಮಯ ಇರೋದ್ರಿಂದ ಸ್ವಲ್ಪ ಮೊದಲೇ ಆ ಗ್ರಹದ ಪರಿಣಾಮ ನಮಗೆ ಗೋಚಾರದಲ್ಲಿ ಕಾಣಿಸ್ಕೊಳ್ಳುತ್ತೆ. 2 ತಿಂಗಳ ಮೊದಲು ಆ ಒಂದು ಬೆಳವಣಿಗೆಗಳು ನಡೀತಾ ಇದ್ದರೂ ಅದರ ಒಂದು
ಗೋಚಾರ ಹತ್ತಿರ ಆಗ್ತಿದ್ದಂತೆಯೇ ನಮಗೆ ಅದರ ಒಂದು ನಿರ್ಣಯಗಳು ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಯಾರಾದರೂ ಗುರು ಅಥವಾ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಬಹಳ ಗುರು ಮಟ್ಟದಲ್ಲಿ ಇರ್ತಕ್ಕಂಥವ್ರು ಏನಾದರೂ ಹೇಳಿದಾಗ ಅದನ್ನು ಒಪ್ತಕ್ಕಂಥದ್ದು, ಸ್ವೀಕರಿಸ್ತಕ್ಕಂಥದ್ದು, ಅವರ ಮಾತುಗಳು ನಡೀತಕ್ಕಂಥದ್ದು ಒಂದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. ಅಥವಾ ಗುರುವಿನ ಸ್ಥಾನದಲ್ಲಿ ಕುಳಿತಂತಹ ಯಾವುದಾದ್ರೂ ರಾಜಕಾರಣದಲ್ಲಿ ಅಂದರೆ ಹೈಕಮಾಂಡು, ಅಥವಾ ಯಾವುದಾದ್ರೂ ಈಗ ಚರ್ಚ್ ಇರ್ಬೋದು, ಅಥವಾ ಮಸೀದಿಗಳು, ಅಥವಾ ಇನ್ನು ಯಾವುದೇ ಒಂದು ಧಾರ್ಮಿಕ ಸಂಘಟನೆಗಳಲ್ಲಿ ಉನ್ನತವಾದಂಥ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು, ಆದರೆ ಸ್ಥಾನದಲ್ಲಿ ಇರ್ತಕ್ಕಂಥವರು ಹೇಳ್ತಕ್ಕಂಥ ಮಾತುಗಳು ಉಳಿದವರು ಒಪ್ತಕ್ಕಂಥದ್ದು, ಅಂದರೆ ಅವರ ಮನಸ್ಸಿಗೆ ಸ್ವೀಕಾರ ಆಗ್ತಕ್ಕಂಥದ್ದು ಈ ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಣಸಿಗುತ್ತೆ. ಇನ್ನು ಇದು ವೈಯಕ್ತಿಕವಾಗಿ ಹೇಗೆ ಪರಿಣಾಮವನ್ನು ಬೀರುತ್ತೆ ಅಂತಂದರೆ, ನಮ್ಮ ದಶಾಭುಕ್ತಿಗಳು ಬಹಳ ಪ್ರಮುಖ ಆಗುತ್ತೆ. ಜೊತೆಗೆ ಗುರು ನಮ್ಮ ಕುಂಡಲಿಯಲ್ಲಿ ಯಾವ ಮನೆಯಲ್ಲಿ ಕುಳಿತಿದ್ದಾನೆ, ಶುಭ ಸ್ಥಾನದಲ್ಲಿ ಕುಳಿತಿದ್ರೆ ಅತ್ಯುತ್ತಮವಾದಂಥ ರಿಸಲ್ಟನ್ನು ಪಡ್ಕೋಬೋದು. ಅಥವಾ ಗುರು ಏನಾದರೂ ಸ್ವಲ್ಪ ಚೆನ್ನಾಗಿಲ್ಲ ಅಂತಂದರೆ ಗುರುವಿನ ರೆಮಿಡಿ ಮಾಡ್ಕೊಳ್ಳೋದ್ರ ಮುಖಾಂತರ ಗುರುವಿನ ಒಂದು ಒಳ್ಳೆಯ ಫಲಗಳನ್ನು ಸಹಿತ ಅಲ್ಲಿ ಪಡ್ಕೋಬೋದು. ಇನ್ನು ನಾವು ನೋಡ್ತಾ ಹೋಗೋಣ, ಗುರು ಯಾವ ಮನೆಯಲ್ಲಿ ಲಗ್ನದಿಂದ ಯಾವ ಮನೆಯಲ್ಲಿ ಗೋಚಾರ ಆಗಿದ್ದರೆ, ಅಂದರೆ ಗೋಚಾರ ಆಗಿರುವಂಥ ಸ್ಥಾನ ನಮಗೆ ಲಗ್ನದಿಂದ ಎಷ್ಟನೇ ಮನೆ ಆಗಿದ್ದರೆ ಅಂದ್ಕೊಳ್ಳೋಣ. ಲಗ್ನ ಕರ್ಕನೆ ಆಗಿಬಿಟ್ಟಿದೆ, ಲಗ್ನ 1ನೇ ಮನೆ ನಾವು ಅಂತ ಅಂದ್ಕೊಂಡ್ರೆ, ಅಂದರೆ 1ನೇ ಮನೆಯಲ್ಲಿ ಗುರು ಕುಳಿತಿದ್ರೆ ಆಗ ಅವರಿಗೆ ಗುರು ವಿಶೇಷವಾಗಿ ಏನೆಲ್ಲ ಕೆಲಸಗಳು ಇದುವರೆಗೆ ಪೆಂಡಿಂಗ್ ಇತ್ತು ಅದೆಲ್ಲ ಕೆಲಸಗಳು ಪೂರ್ಣ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಒಂದು ಶುಭವಾದಂತಹ ವಿಚಾರಗಳನ್ನು ಆ ವ್ಯಕ್ತಿ ಕೇಳ್ತಾನೆ. ಜೊತೆಗೆ ಗುರುವಿನ ಒಂದು ಅನುಗ್ರಹ, ಎಷ್ಟು ಸಮಯದಿಂದ ನನಗೆ ಗುರುವಿನ ಅನುಗ್ರಹ ಸಿಗ್ತಾ ಇಲ್ಲ ಅಂತಂದರೆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗೋದಕ್ಕೆ ಪ್ರಾರಂಭ ಆಗುತ್ತೆ. ವ್ಯಕ್ತಿ ಜೀವನದಲ್ಲಿ ಅಭಿವೃದ್ಧಿಯೆಡೆಗೆ ಹೋಗೋದಕ್ಕೆ ಅನುಕೂಲಕರವಾಗಿರುತ್ತೆ. ಅದಕ್ಕೆ ಲಗ್ನದಲ್ಲಿ ಬರ್ತಕ್ಕಂಥ ಗುರುವಿನ ಗೋಚಾರ ಅತ್ಯಂತ ಶುಭವಾಗಿರುತ್ತೆ. ಇನ್ನು 2ನೇ ಮನೆಯಲ್ಲಿ ಗುರು ಅಂದರೆ ನಮಗೆ ಲಗ್ನದಿಂದ ಗುರು 2ನೇ ಮನೆಯಲ್ಲಿ ಒಂದು ವೇಳೆ ಏನಾದರೂ ಇದ್ದರೆ, ಯಾವುದೇ ಲಗ್ನ ಇರ್ಬೋದು, ಅದು ಆ ಲಗ್ನದಿಂದ ನಾವು ಗುರುವನ್ನು ಎಣಿಸಿದಾಗ ಗುರು 2ನೇ ಮನೆಯಲ್ಲಿ ನಮಗೇನಾದರೂ ಗೋಚಾರ ಆಗಿದ್ದರೆ ಆ ಒಂದು ಗೋಚಾರ ಸಾಮಾನ್ಯವಾಗಿ ಗುರು ಇಲ್ಲಿ 2ನೇ ಮನೆಯಲ್ಲಿ ಉತ್ತಮ ಫಲಗಳನ್ನು ಕೊಡ್ತಕ್ಕಂಥದ್ದು. ಅಂದರೆ ವ್ಯಕ್ತಿಯ ನನಗೆ ಸೇವಿಂಗ್ ಮಾಡೋದಕ್ಕಾಗ್ತಾ ಇಲ್ಲ, ಹಣದ ಉಳಿತಾಯ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಸೇವಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತು ವ್ಯಕ್ತಿಯಲ್ಲಿ ಕುಟುಂಬದಲ್ಲಿ ಒಂದು ಸಾಮರಸ್ಯ ಕಂಡು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಏನೋ ಅಶಾಂತಿ ಇತ್ತು, ಜಗಳ ಇತ್ತು ಅಂತಂದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ, ಬಗೆಹರಿಯುತ್ತೆ. ಜೊತೆಗೆ ವ್ಯಕ್ತಿಗೆ ಒಂದು ಉತ್ತಮವಾದಂತಹ ಒಂದು ಜೀವನವನ್ನು ಕಟ್ಟಿಕೊಳ್ಳುವಲ್ಲಿ 2ನೇ ಮನೆ ಸಹಕಾರಿಯಾಗುತ್ತೆ. ಮತ್ತು 2ನೇ ಮನೆ ಮಾತಿನ ಮನೆಯೂ ಆಗಿರೋದ್ರಿಂದ ಗುರುವಿನ ಒಂದು ಅನುಗ್ರಹದಿಂದ ಒಂದು ಹಿರಿಯರು ಹೇಳ್ತಕ್ಕಂತಹ ಮಾತುಗಳನ್ನ ಕಿರಿಯರು ಕೇಳ್ತಕ್ಕಂಥದ್ದು, ಒಪ್ಕೊಳ್ತಕ್ಕಂಥದ್ದು, ಮತ್ತು ಗುರು ಹಿರಿಯರು ಏನಾದರೂ ತಿಳಿ ಹೇಳಿದರೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯ ಆಗುತ್ತೆ. ಇನ್ನು 3ನೇ ಮನೆಯಲ್ಲಿ ಗುರು ಬಂದಾಗ ಸಾಮಾನ್ಯವಾಗಿ ವ್ಯಕ್ತಿಗೆ ಪರಿಶ್ರಮ ಜಾಸ್ತಿ ಆಗುತ್ತೆ. ಮಾಡುವಂತಹ ಕೆಲಸಗಳು ಕೈಗೂಡಿದರೂ ಸಹಿತ ವಿಶೇಷವಾಗಿ ಪರಿಶ್ರಮದಿಂದ ವ್ಯಕ್ತಿ ಆ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು, ಫಲವನ್ನು ಪಡ್ಕೊಳ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಒಂದು ಯಾತ್ರೆಯ ಸಲುವಾಗಿ, ಅಂದರೆ ಯಾವುದಾದ್ರೂ ದೇವಸ್ಥಾನಗಳಿಗೋ ಅಥವಾ ವಿಶೇಷವಾಗಿ ಯಾತ್ರಾ ಸ್ಥಳಗಳಿಗೋ ಒಂದು ಬೇಗ ಹೋಗಿ ಬೇಗ ಬರ್ತಕ್ಕಂಥದ್ದು, ಅಂದರೆ ಒಂದು ದಿನದ ಯಾತ್ರೆಯನ್ನು ಈ ರೀತಿ ಕೈಗೊಳ್ತಕ್ಕಂಥದ್ದು ಇಲ್ಲಿ ಕಾಣಸಿಗುತ್ತೆ. ಮತ್ತು 4ನೇ ಮನೆಯಲ್ಲಿ ಗುರುವಿನ ಒಂದು ಗೋಚಾರ ಏನಾದರೂ ಲಗ್ನದಿಂದ ಎಣಿಸಿದಾಗ ಬಂದರೆ ಆಗ ವಿಶೇಷವಾಗಿ ವ್ಯಕ್ತಿ ತನ್ನ ಮನೆಗಾಗಿ, ಅಂದರೆ ತನ್ನ ಕುಟುಂಬಕ್ಕಾಗಿ ಅಲ್ಲಿ ವಿಶೇಷ ತ್ಯಾಗ ಮಾಡ್ತಕ್ಕಂಥದ್ದು, ಕುಟುಂಬವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಕುಟುಂಬಕ್ಕೆ ಸಮಯವನ್ನು ಕೊಡ್ತಕ್ಕಂಥದ್ದು.
ಜೊತೆಗೆ ವ್ಯಕ್ತಿಗೆ ಏನಾದರೂ ಮನೆ ಕಟ್ತಕ್ಕಂಥದ್ದು ಅಥವಾ ಏನಾದರೂ ಶುಭ ಕಾರ್ಯಗಳಿದ್ದರೆ ಸ್ವಲ್ಪ ಪರಿಶ್ರಮದಿಂದ ಪೂರ್ಣಗೊಳ್ಳುತ್ತೆ. ಅಥವಾ ಇಲ್ಲಿ ಯಾವುದೇ ಒಂದು ಲಕ್ಸುರಿ ಕಂಫರ್ಟ್ ಅಂತ ವ್ಯಕ್ತಿ ಬಯಸ್ತಾ ಇದ್ದರೆ ಅದು ಬಹಳ ಸುಲಭದಲ್ಲಿ ಸಿಗಲ್ಲ, ಒಂದು ಪರಿಶ್ರಮದಿಂದ ಹೋಗಬೇಕಾಗತ್ತೆ. ಆದರೆ ಮನೆಯವರಿಂದ ಒಂದಿಷ್ಟು ಜೀವನದಲ್ಲಿ ಪಾಠಗಳನ್ನು ಪಡ್ಕೊಳ್ತಕ್ಕಂಥದ್ದು, ಹಿರಿಯರಿಂದ ಅಂದರೆ ಒಂದಿಷ್ಟು ತಿಳುವಳಿಕೆಯನ್ನು ಜೀವನದಲ್ಲಿ ಪಡ್ಕೊಳ್ತಕ್ಕಂಥದ್ದು ಇರುತ್ತೆ. ಇನ್ನು 5ನೇ ಮನೆಯಲ್ಲಿ ಗುರು ಅತ್ಯಂತ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು. ಏನಾದರೂ ಆರ್ಟಿಸ್ಟ್ಗಳಿದ್ದರೆ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಆಗಲಿ ಅಥವಾ ಒಳ್ಳೆಯ ರೀತಿಯ ಪರಿಣಾಮಗಳನ್ನು ಅವರು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಸಂತಾನ ಭಾಗ್ಯವನ್ನು ಗುರು ಕೊಡ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ವ್ಯಕ್ತಿಯಲ್ಲಿ ಬುದ್ಧಿವಂತಿಕೆ, ಇವನು ಬುದ್ಧಿವಂತನಿದ್ದಾನೆ ಅಂತ ಜನ ಗುರುತಿಸ್ತಾರೆ. ಇದುವರೆಗೂ ಗುರುತಿಸಿರಲ್ಲ, ಆದರೆ ಗುರುವಿನ 5ನೇ ಮನೆಯಲ್ಲಿ ಬರ್ತಕ್ಕಂಥದ್ದು ವ್ಯಕ್ತಿಯ ಬುದ್ಧಿವಂತಿಕೆ ಅಲ್ಲಿ ಗೊತ್ತಾಗುತ್ತೆ. ಇದರಿಂದ ವ್ಯಕ್ತಿ ಬಹಳ ಮುಂದೆ ಹೆಸರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಯಲ್ಲಿ ಅನೇಕ ಕನ್ಸಲ್ಟೆನ್ಸಿ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ಅಥವಾ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ಒಳ್ಳೆಯ ರೀತಿಯ ಒಂದು ರಿಸಲ್ಟ್ ಬರ್ತಕ್ಕಂಥದ್ದು, ಅವರು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಒಳ್ಳೆಯ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು 6ನೇ ಮನೆಯಲ್ಲಿ ಗುರುವಿನ ಟ್ರಾನ್ಸಿಟ್ ಅಷ್ಟೊಂದು ಶುಭಕರವಾಗಿರಲ್ಲ. ಜೊತೆಗೆ ಶತ್ರುಗಳು ಒಂದು ಸಮಸ್ಯೆ ಅಲ್ಲಿ ಪ್ರಾರಂಭ ಆಗುತ್ತೆ. ಜೊತೆಗೆ ಅನಾರೋಗ್ಯ ಆಗಾಗ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ ದೇಹ ದಪ್ಪ ಆಗ್ತಕ್ಕಂಥದ್ದು, ಏನೋ ತೆಳ್ಳಗಿದೆ ಇದ್ದಕ್ಕಿದ್ದಂತೆ ದಪ್ಪ ಆಗೋದಕ್ಕೆ ಪ್ರಾರಂಭ ಮಾಡಿದ್ದೀನಿ, ಲಿವರ್ನ ಸಮಸ್ಯೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ನನಗೆ ಕಾಡ್ತಾ ಇದೆ, ಈ ರೀತಿಯಾಗಿ ಕೆಲವರಿಗೆ ಅನ್ನಿಸ್ಬೋದು. ಅದು ವಿಶೇಷವಾಗಿ 6ನೇ ಮನೆಗೆ ಗುರು ಬಂದಾಗ ಅನಾರೋಗ್ಯ ಸಮಸ್ಯೆ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. ಏನಾದರೂ ಕೋರ್ಟ್ ಕೇಸ್ಗಳಿದ್ದರೆ ಸ್ವಲ್ಪ ನಿಧಾನವಾಗಿ ಕೋರ್ಟ್ ಕೇಸ್ಗಳು ಬಗೆಹರಿತಕ್ಕಂಥದ್ದು. ಇಲ್ಲಿ ಕೋರ್ಟ್ ಕೇಸ್ಗಳು ಬಹಳ ಬೇಗ, ಯಾಕೆಂದರೆ ಗುರು ಸ್ವಲ್ಪ ಹೆಚ್ಚು ಸಮಯ ಇರೋದರಿಂದ ಅಲ್ಲಿ ಕೋರ್ಟ್ ಕೇಸ್ಗಳಲ್ಲಿ ಸ್ವಲ್ಪ ತಿಕ್ಕಾಟ ಇರುತ್ತೆ, ಬೇಗ ಬಗೆಹರಿಯಲ್ಲ. ಅದರ ಬಗೆಹರಿಯುವಿಕೆಯ ಒಂದು ಪ್ರಕ್ರಿಯೆ ಬಹಳ ನಿಧಾನವಾಗಿ ಆಗುತ್ತೆ. ಇನ್ನು 7ನೇ ಮನೆಯಲ್ಲಿ ಗುರು ಶುಭ ಫಲವನ್ನೇ ಕೊಡ್ತಕ್ಕಂಥದ್ದು. 7ನೇ ಮನೆಯಲ್ಲಿ ಗುರು ವಿಶೇಷವಾಗಿ ವಿವಾಹ ಆಗದೇ ಇದ್ದವರಿಗೆ ವಿವಾಹ ಒಂದು ಯೋಗ ಕೂಡ ಬರುತ್ತೆ. ಜೊತೆಗೆ 7ನೇ ಮನೆಯಲ್ಲಿ ಗುರು ಒಂದು ವೇಳೆ ಬಿಸ್ನೆಸ್ ಏನಾದರೂ ನಡೆಸ್ತಾ ಇದ್ದರೆ ಒಂದು ಒಳ್ಳೆಯ ರೀತಿಯ ಫಲವನ್ನು ಗುರು ಕೊಡ್ತಾ ಹೋಗ್ತಾನೆ, ಅಭಿವೃದ್ಧಿಯನ್ನು ಕೊಡ್ತಾ ಹೋಗ್ತಕ್ಕಂಥದ್ದು. ಜೊತೆಗೆ ಗುರು 7ನೇ ಮನೆಯಲ್ಲಿ ವಿಶೇಷವಾಗಿ ಪತ್ನಿ ಅಥವಾ ಪತಿಯ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು, ಒಂದು ಒಳ್ಳೆಯ ಸಾಮರಸ್ಯ ಇಬ್ಬರ ನಡುವೆ ಮೂಡ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಇಬ್ಬರ ನಡುವೆ ಜಗಳಗಳು ಏನಾದರೂ ಏನಾದರೂ ತೊಂದರೆಗಳು ಏರ್ಪಟ್ಟಿದ್ದಲ್ಲಿ ಅಲ್ಲಿ ಸರಿ ಹೋಗ್ತಕ್ಕಂಥದ್ದು ಈ ರೀತಿ ಆಗತ್ತೆ. ಜೊತೆಗೆ ಪಬ್ಲಿಕ್ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಪಬ್ಲಿಕ್ ಫೀಲ್ಡಲ್ಲಿರುವಂಥವರು ಪಡೆದುಕೊಂಡು ಮುಂದೆ ಹೋಗ್ತಕ್ಕಂಥದ್ದನ್ನು ಕಾಣ್ಬೋದು. ಜೊತೆಗೆ 8ನೇ ಮನೆಯಲ್ಲಿ ಗುರು, ಒಂದು ವೇಳೆ ಲಗ್ನದಿಂದ 8ನೇ ಮನೆಯಲ್ಲಿ ಗುರು ಏನಾದರೂ ಗೋಚಾರ ಆಗಿದ್ದರೆ ಆ 8ನೇ ಮನೆ ವಿಶೇಷವಾಗಿ ಅಸ್ಟ್ರಾಲಜಿಯ ಒಂದು ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ಅಥವಾ ಏನಾದರೂ ಟೆಕ್ನಾಲಜಿ ರಿಸರ್ಚ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ಒಳ್ಳೆಯ ಫಲಗಳನ್ನು ಕೊಟ್ಟರೆ, ಇನ್ನು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ಇದು ಒಂದು ರೀತಿಯ ಸ್ಟ್ರೆಸ್ ಆಗ್ಬೋದು, ಅಥವಾ ಒಂದು ರೀತಿಯ ಕಿರಿಕಿರಿ, ಒಂದು ರೀತಿಯ ತೊಂದರೆ, ಅಡೆತಡೆಗಳು, ಕೆಲಸಗಳು ಡಿಲೇ ಆಗ್ತಕ್ಕಂಥದ್ದು, ಮತ್ತು ಕೆಲವೊಮ್ಮೆ ಸಡನ್ ಆಗಿ ಘಟನೆಗಳು ಘಟಿಸುವಂಥದ್ದು ನಡೆಯುತ್ತೆ. ಜೊತೆಗೆ ಕೆಲವೊಮ್ಮೆ ಆಪ್ರೇಷನು, ಆಕ್ಸಿಡೆಂಟ್ಗಳು ಕೂಡ ಸಂಭವಿಸ್ಬೋದು. ಇನ್ನು 9ನೇ ಮನೆಯಲ್ಲಿ ಗುರು ಏನಾದರೂ ಗೋಚಾರ ಆಗಿದ್ದರೆ ವಿಶೇಷವಾಗಿ ಉನ್ನತ ಅಧ್ಯಯನ ಮಾಡ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ದೂರದ ಯಾತ್ರೆಗಳನ್ನು ಕೈಗೊಳ್ತಕ್ಕಂಥದ್ದು, ಹಾಗೆಯೇ ಹೆಚ್ಚು ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿಗಳು ಬರ್ತಕ್ಕಂಥದ್ದು ಅಥವಾ ವಿಚಾರಗಳನ್ನ ತಿಳಿದುಕೊಳ್ಳುವಂಥ ಹಂಬಲ ಬರ್ತಕ್ಕಂಥದ್ದು, ಅಂತಹ ಪುಸ್ತಕಗಳನ್ನು ಓದಬೇಕು ಅಥವಾ ಅಂಥ ಗುರುವಿನ ದರ್ಶನವನ್ನು ಮಾಡಬೇಕು ಅನ್ನಿಸ್ತಕ್ಕಂಥದ್ದು ವ್ಯಕ್ತಿಯಲ್ಲಿ ಬರುತ್ತೆ. ಜೊತೆಗೆ ಇಲ್ಲಿ ಒಂದು ವೇಳೆ
ಸರಿಯಾದ ಗುರುವಿನ ಮಾರ್ಗದರ್ಶನದಂತೆ ನಡೆದರೆ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು 10ನೇ ಮನೆಯಲ್ಲಿ ಇರತಕ್ಕಂತಹ ಗುರು ವಿಶೇಷವಾಗಿ ಅಲ್ಲಿ ಒಂದು ನೇಮ್ ಆ್ಯಂಡ್ ಫೇಮ್ ವ್ಯಕ್ತಿಗೆ ಬಂದ್ರೂ, ಹೆಸರು ಕೀರ್ತಿ ಬಂದರೂ ಸಹಿತವಾಗಿ ವಿಶೇಷವಾಗಿ ಕರ್ಮವನ್ನು ವ್ಯಕ್ತಿ ಜಾಸ್ತಿ ಮಾಡಬೇಕಾಗತ್ತೆ. ಅಂದರೆ ಹೆಚ್ಚು ಕೆಲಸವನ್ನು ಇಲ್ಲಿ ಗುರು ಕೊಡ್ತಕ್ಕಂಥದ್ದು. ಇದು ಕರ್ಮದ ಮನೆಯಾಗಿರೋದ್ರಿಂದ ಉದ್ಯೋಗದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರೆ ಅಲ್ಲಿ ವಿಶೇಷವಾಗಿ ಸ್ವಲ್ಪ ಕೆಲಸ ಕಾರ್ಯಗಳು ಜಾಸ್ತಿ ಆಗುತ್ತೆ. ಇದರಿಂದ ಸ್ವಲ್ಪ ವ್ಯಕ್ತಿಗೆ ಒತ್ತಡ ನಿರ್ಮಾಣ ಆಗ್ಬೋದು, ಸ್ವಲ್ಪ ಅನಾರೋಗ್ಯ ಉಂಟಾಗ್ಬೋದು. ಆದರೆ ನಿಧಾನವಾಗಿ ವ್ಯಕ್ತಿಗೆ ಒಂದು ಒಳ್ಳೆಯ ಹೆಸರು ಕೀರ್ತಿ ಇಲ್ಲಿ ಬರ್ತಕ್ಕಂಥದ್ದು ಸಾಧ್ಯ ಇರುತ್ತೆ. ಇನ್ನು 11ನೇ ಮನೆಯಲ್ಲಿ ಗುರು ಏನಾದರೂ ಗೋಚಾರ ಆದರೆ ಇದು ಅತ್ಯಂತ ಶುಭ ಫಲಗಳನ್ನು ನೀಡ್ತಕ್ಕಂಥದ್ದು. ವ್ಯಕ್ತಿಗೆ ಸಕ್ಸಸ್ ಜೀವನದಲ್ಲಿ ಬರ್ತಕ್ಕಂಥದ್ದು, ಫ್ರೆಂಡ್ಸ್ಗಳಿಂದ ಲಾಭ ಆಗ್ತಕ್ಕಂಥದ್ದು, ರಿಲೇಟಿವ್ಸ್ಗಳಿಂದ ಲಾಭ ಆಗ್ತಕ್ಕಂಥದ್ದು, ಯಾವುದೇ ಕಾರ್ಯದಲ್ಲಿ ಯಶಸ್ಸನ್ನು ಪಡಿತಕ್ಕಂಥದ್ದು, ಅವರ ಇಚ್ಛೆಗಳು ದೀರ್ಘಕಾಲದ ಇಚ್ಛೆಗಳು ಈಡೇರ್ತಕ್ಕಂಥದ್ದು ಕಾಣ್ಬೋದು. ಇನ್ನು 12ನೇ ಮನೆಯಲ್ಲಿ ಗುರು ಬಂದಾಗ ವಿಶೇಷವಾಗಿ ಬಹಳಷ್ಟು ಖರ್ಚು ಆಗ್ತಕ್ಕಂಥದ್ದು. ಕೆಲವರು ಅದನ್ನು ಜ್ಞಾನಕ್ಕಾಗಿ ವಿನಿಯೋಗಿಸ್ಬೋದು ಅಥವಾ ಯಾವುದೇ ಒಳ್ಳೆ ಕಾರ್ಯಕ್ಕೆ ವಿನಿಯೋಗಿಸಿರ್ಬೋದು, ಆದರೆ ವಿಪರೀತ ಖರ್ಚಾಗುತ್ತೆ. ಜೊತೆಗೆ ವ್ಯಕ್ತಿಗೆ ಒಂದು ಹಾಸ್ಪಿಟಲ್ ವಿಸಿಟನ್ನು ವ್ಯಕ್ತಿ ಅವಶ್ಯವಾಗಿ ಮಾಡಬೇಕಾಗುತ್ತೆ. ಅಂದರೆ ಏನಾದರೂ ಒಂದು ಕಾಯಿಲೆಯ ಕಾರಣದಿಂದನೂ ಮತ್ತು ನಿದ್ರೆಯ ಸಮಸ್ಯೆ ವ್ಯಕ್ತಿಗೆ ಉಂಟಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ ವ್ಯಕ್ತಿ ಏನೋ ಒಂದು ರೀತಿಯ ಮಾನಸಿಕವಾಗಿ ಬೇಜಾರಿನಿಂದ ಅಸಂತೃಪ್ತಿಯಿಂದ ಇರ್ತಾನೆ. ಈ ರೀತಿಯಾಗಿ ಗುರು 12 ಮನೆಗಳಲ್ಲಿಯೂ ಸಹಿತವಾಗಿ ನಮಗೆ ಲಗ್ನದಿಂದ ಯಾವ ಮನೆಯಲ್ಲಿ ಗೋಚಾರ ಆಗಿದ್ದಾನೆ ಅನ್ನುವಂಥ ಆಧಾರದ ಮೇಲೆ ನಾವು ಗುರುವಿನ ಫಲಗಳನ್ನು ನೋಡ್ಬೋದು. ಅದರಲ್ಲಿಯೂ ವಿಶೇಷವಾಗಿ ಮುಖ್ಯವಾಗಿ ದಶಾಭುಕ್ತಿನೂ ಸಹಿತವಾಗಿ ನಾವು ಇದರಲ್ಲಿ ಪರಿಗಣಿಸಬೇಕಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭ ಮಸ್ತು. ಧನ್ಯವಾದಗಳು.